ನಾವು 2 ತಿಂಗಳ ಹಿಂದೆ ಥೈಲ್ಯಾಂಡ್ ಟೂರಿಗೆ ಹೋಗಿದ್ದೆವು. ಆವಾಗ ನಾನು ಬ್ಯಾಗಿನ ವಿಷಯದಲ್ಲಿ ಫೂಲ್ ಆದದ್ದು ಒಂದು ವಿಡಿಯೋ ಮಾಡಿ ಹಾಕ್ತೇನಂತ ಹೇಳ್ತಾ ಇದ್ದೆ. ಇವತ್ತು ಟೈಮ್ ಬಂತು. ನನ್ನ ಜೊತೆ ನನ್ನ ಪ್ರೀತಿಯ ಬ್ರೌನಿ ಸಮೇತ ಇದ್ದಾನೆ ಇಲ್ಲಿ. ಅವನು ಸಿಡಿಲಿಗೆ ಹೆದರಿ ಬ್ರೌನಿ ಭಯಂಕರ ಸಿಡಿಲಿಗೆ ಹೆದರಿ ನನ್ನ ಜೊತೆ ಕೂತಿದ್ದಾನೆ. ಈಗ ಮಾತಾಡೋದು ಒಂದು ಈ ಬ್ಯಾಗ್, ಒಂದು ಈ ಬ್ಯಾಗ್, ಎರಡೂ ನನ್ನ ಫೇವ್ರೆಟ್ ಕಲರ್ ಹಾಗೂ ಬ್ಯಾಗ್ಸ್. ನಾವೆಲ್ಲ 5 ಮಂದಿ ಸಿಸ್ಟರ್ಸ್ ಫ್ರೆಂಡ್ಸ್ ಮಾಡಿ ಟೂರಿಗೆ ಹೋಗಿದ್ದೆವು. ಕಡೆಗೆ ಅಲ್ಲಿ ಆ ದಿನ ಕೋರಲ್ ಐಲ್ಯಾಂಡ್ ಟ್ರಿಪ್ ಇತ್ತು. ಅಲ್ಲಿ ಬೀಚ್ ಸೈಡಿಗೆ ನಾವು ಕೋರಲ್ ಐಲ್ಯಾಂಡಲ್ಲಿ ಬೀಚ್ ಸೈಡಲ್ಲಿ ಟಯರ್ಡ್ ಆಗಿ ರೆಸ್ಟ್ ಮಾಡ್ತಾ ಇದ್ದೆ. ವಾಟರ್ ಸ್ಪೋರ್ಟ್ಸ್ ಎಲ್ಲ ಮಾಡೋದಿದ್ರೆ ಮಾಡ್ಬೋದಿತ್ತು. ನಾನು ಮುಂಚೆ ಸಹ ಮಾಡಿದ್ದೇನೆ, ಇಂಟ್ರೆಸ್ಟ್ ಇಲ್ಲ ಇವಾಗ. ಅವರು ಯಾರು ಬೇಡ ಅಂತ ಹೇಳಿದರೆ ಹಾಗೆ ಎಲ್ಲರ ಜೊತೆಯಾಗಿ ಮಾತಾಡಿ ಈಸಿ ಚೇರಲ್ಲಿ ರೆಸ್ಟ್ ಮಾಡ್ತಾ ಇದ್ದೆವು. ಆವಾಗ ಬ್ಯಾಗ್ ಮಾರಿಕೊಂಡು ಒಬ್ಬ ಬಂದ. ಇಂಡಿಯಾದ ಬಗ್ಗೆ ಎಲ್ಲ ಭಾರಿ ಹೊಗಳಿ ಹೇಮಮಾಲಿನಿ ಬಾಕಿಯವರದ್ದು ಯಾರದ್ದೆಲ್ಲ ಹೆಸರು ಹೇಳಿ ಏನೇನೋ ಮಾತಾಡ್ತಾ ನಗಿಸ್ತಾ ಅವನ ಬ್ಯಾಗ್ ವ್ಯಾಪಾರ ಮಾಡ್ತಾ ಇದ್ದ. ಕಡೆಗೆ ಏನಾಯಿತು, ಅವನ ಕೈಯಲ್ಲಿದ್ದ ಬ್ಯಾಗ್ ನೋಡಿ ನನ್ನ ಅಕ್ಕನಿಗೆ ತುಂಬ ಇಷ್ಟ ಆಯಿತು. ಅವಳು ಆ ಬ್ಯಾಗಿನ ಬಗ್ಗೆ ಪರ್ಚೇಸ್ ಮಾಡುವ ಆಲೋಚನೆ ಮಾಡಿ ರೇಟ್ ಎಲ್ಲ ಮಾಡ್ತಾ ಇದ್ಲು. ಕಡೆಗೆ ಅವಳು ಬೇಡ ಹೇಳಿದ್ಲು. ನನಗೆ ಆ ಬ್ಯಾಗ್ ಚೆಂದ ಕಂಡಿತು. ಪುನಃ ನೆಕ್ಸ್ಟ್ ಡೇ ನಮಗೆ ಶಾಪಿಂಗ್ ಎಲ್ಲ ಟೈಮ್ ಸಿಗದಿದ್ದರೆ ಇಲ್ಲೇ ಈಸಿಲಿ ಸಿಕ್ಕಿತ್ತಲ್ಲ ಬ್ಯಾಗ್ ಅಂತ ಕ್ರೊಕೊಡೈಲ್ ಲೆದರ್ ಹಾಗೆ ಹೀಗೆ ಹೇಳಿದ. ಅದು ಕ್ರೊಕೊಡೈಲ್ ಲೆದರ್ ಅಲ್ಲ, ಅವರು ನಮ್ಮನ್ನು ಫೂಲ್ ಮಾಡೋದಂತ ಗೊತ್ತಾಗಿದೆ. ಆದರೂ ಬ್ಯಾಗ್ ಒಳ್ಳೆದಿತ್ತು. ಹಾಗಾಗಿ ನಾನು ಪರ್ಚೇಸ್ ಮಾಡಿದೆ. ಇಂಡಿಯಾದ 1000 ರೂಪೀಸ್ ಆಗಿರ್ಬೋದು ಅದಕ್ಕೆ. ಕಡೆಗೆ ನಾನು ಭಾರಿ ಖುಷಿಯಲ್ಲಿದ್ದೆ, ನನಗೆ ಒಳ್ಳೆ ಬ್ಯಾಗ್ ಸಿಕ್ಕಿತ್ತು ಅಂತ. ಸ್ವಲ್ಪ ಹೊತ್ತಿನ ನಂತರ ಇನ್ನೊಬ್ಬ ಬಂದ. ಅವನು ಇನ್ನೂ ಚಂದ ಬ್ಯಾಗ್ ತಂದ. ರೇಟ್ ಹೇಳುವಾಗ ಎಲ್ಲ 2000 ಎಲ್ಲ ಹೇಳಿದ್ದಾರೆ. ಆದರೂ ನಾವು ಲೇಡೀಸ್ ಎಷ್ಟಂದರೂ ಬಾರ್ಗೇನ್ ಮಾಡ್ತೇವೆ, ಮಾಡದೆ ಬಿಡುವುದಿಲ್ಲ. ಹಾಗೆಯೇ ಇನ್ನೊಂದು ಬರುವಾಗ ಒಂದು ಸಹ ಇವನದ್ದೇ ರೇಟಿಗೆ ಕೊಡ್ತಾನಂತ ಹೇಳಿದ. ನನ್ನ ಒಬ್ಳಕ್ಕ ಇನ್ನೂ ಸಹ ಸ್ವಲ್ಪ ಕಡಿಮೆಗೆ ಕೊಡಿ ಅಂತ ಕೇಳಿದ್ಲು. ಆದರೆ ಅವನು ಕೇಳಲಿಲ್ಲ. ಇಲ್ಲ, ಇವರು ತಗೊಂಡಿದ್ದಾರಲ್ಲ ಅಷ್ಟಕ್ಕೆ ತಗೊಳ್ಳಿ ಅಂತ ಎಲ್ಲ ಹೇಳಿದ. ಕಡೆಗೆ ನನಗೆ ಆ ಕಲರು ತುಂಬ ಇಷ್ಟ ಆಯಿತು. ಹಾಗೆ ನಾನು ನನಗೆ 2 ಇಷ್ಟದ ಬ್ಯಾಗ್ ಸಿಕ್ಕಿತ್ತು ಅಂತ ತುಂಬ ಖುಷಿಯಾಗಿದ್ದೆ. ಕಡೆಗೆ ಆ ಬ್ಯಾಗ್ ನೋಡಿ ಅಕ್ಕನಿಗೆ ಸಹ ಮತ್ತೆ ಆಸೆ ಆಯಿತು, ಕಲರ್ ಚೆಂದ ಉಂಟಲ್ಲ ಅಂತ ಹೇಳಿ ಅಕ್ಕ ನನಗೂ ಒಂದು ತಂದು ಕೊಡಿ ಅಂತ ಹೇಳಿದ. ಅವನು ಹೋಗಿ ಬೇರೆ ಕಲರ್ ತಂದ. ಆವಾಗ ಬೇರೆ ಕಲರ್ ಅಕ್ಕನಿಗೆ ಇಷ್ಟ ಆಗಲಿಲ್ಲ. ನೀವು ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಅಂತ ಹೇಳಿದ್ದ ಅವನು ಬೇರೆ ಬ್ಯಾಗಿಗೆ. ನಾನು ಸಹ ಬೇಡ, ನನಗೆ ಈ ಕಲರ್ ಇಷ್ಟ ಉಂಟು, ಇದು ನನಗೆ ಇರಲಿ ಅಂತ ಹೇಳಿದೆ. ಕಡೆಗೆ ಆಯಿತು ಶಾಪಿಂಗ್. ಅಕ್ಕನಿಗೆ ಬೇರೆ ಕಲರೇ ಬೇಡ ಅಂತ ಹೇಳಿದರು. ನಾನೇ ತಗೊಂಡೆ. 2 ಬ್ಯಾಗಿಗೆ 2000 ಆಯ್ತಲ್ಲ. ಆಯಿತು, ನನ್ನ ಶಾಪಿಂಗ್ ಮುಗಿಯಿತು ಅಂತ ಎಣಿಸಿದೆ. ಆ ದಿವಸದ್ದು ರೂಮಿಗೆ ಹೋಗಿ ನಮಗೆ ಎಲ್ಲಿಯೋ ಹೋಗಲಿಕ್ಕಿತ್ತು. ಹೋಗುವಾಗ ನನ್ನ ಡ್ರೆಸ್ಸಿಗೆ ಮ್ಯಾಚಿಂಗ್ ಉಂಟು ಒಂದು ಬ್ಯಾಗ್, ಅದೇ ಬ್ಯಾಗ್ ಹಿಡ್ಕೊಳ್ಳುವ ಅಂತ ಎಣಿಸಿದೆ. ಒಂದು ಬ್ಯಾಗ್ ಹೇಗೋ ಓಪನ್ ಮಾಡಿದ್ದೆ ಆಲ್ರೆಡಿ, 2ನೇ ಬ್ಯಾಗ್ ಮಾಡಿರಲಿಲ್ಲ. ಅದು ಅಲ್ಲಿ ರೂಮಲ್ಲಿ ಸೀಸರ್ ಸಹ ಇಲ್ಲ ಓಪನ್ ಮಾಡಲಿಕ್ಕೆ. ಹ್ಯಾಂಡ್ಲ್ ಬಿಡಿಸ್ಬೇಕಿದ್ರೆ ನನಗೆ ಕಡಿಮೆ ಅಂದರೆ ಒಂದು ಅರ್ಧ ಗಂಟೆ ಹಿಡಿಯಿತು. ಏನಪ್ಪ ಈ ನಮನೆಯಲ್ಲಿ ಸುತ್ತಿದ್ದಾರೆ ಪ್ಲಾಸ್ಟಿಕ್ ಅಂತ ಎಣಿಸ್ತಾ ಇದ್ದೆ ನಾನು ಕಷ್ಟದಲ್ಲಿ. ಹೇಗೂ ಅಲ್ಲಿ ಕಿಚನಲ್ಲಿ, ಹೋಟೆಲ್ನ ಕಿಚನಲ್ಲಿ ಹೋಗಿ ಒಂದು ಸೀಸರ್ ತಗೊಂಡು ಅದರಿಂದ ಕಟ್ ಮಾಡಿ ಅಷ್ಟೆಲ್ಲ ಕಷ್ಟಪಟ್ಟು ನಾನು ಬಿಡಿಸುವಾಗ ಎಲ್ಲರಿಗೂ ನಕ್ಕು ಸಾಕಾಯಿತು. ಕಡೆಗೆ ಬ್ಯಾಗಿನ ಹ್ಯಾಂಡ್ಲಿನದು ಸಿಪ್ಪೆ ಫುಲ್ಲು ಹೋಗಿತ್ತು. ಹಾಗೆ ಎಲ್ರಿಗೂ ಒಂದು ಜೋಕ್ ಆಗಿ ಹೋಯಿತು. ಕಡೆಗೆ ಎಂತ ಮಾಡೋದು,
ಅಷ್ಟು ದೂರ ಹೋಗಲಿಕ್ಕೆ ಪುನಃ 4 ಬ್ಯಾಗಿನ ಖರ್ಚುಂಟು, ಸಾಧ್ಯವೇ ಇಲ್ಲ ಹೋಗಲಿಕ್ಕೆ. ನಮ್ಮ ಟೂರ್ ಕಂಡಕ್ಟ್ ಮಾಡಿದವರಿಗೆ ಮೆಸೇಜ್ ಮಾಡಿ ತಿಳಿಸಿದೆ, ನಮಗೆ ಆದದ್ದಾಯಿತು. ಇನ್ನು ಇಂಡಿಯಾದಿಂದ ಯಾರಾದರೂ ಥೈಲ್ಯಾಂಡ್ ಟ್ರಿಪ್ಪಿಗೆ ಬರುವಾಗ ಅವರಿಗೆ ಒಂದು ಮಾತು ಹೇಳಿಬಿಡಿ, ಕೋರಲ್ ಐಲ್ಯಾಂಡಿಗೆ ಹೋಗಿ ಶಾಪಿಂಗ್ ಎಂಥದೂ ಮಾಡಬೇಡಿ ಅಂತ ಹೇಳಿಬಿಡಿ ಅಂತ ಅವರಿಗೆ ಒಂದು ಮೆಸೇಜ್ ಮಾಡಿದೆ. ನಮಗೆ ಹೇಗೆ ಮತ್ತೆ ಸಹ ನಾನು ಏನು ಐಟಮ್ ಇದ್ದರೂ, ಏನು ವಸ್ತು ಹಾಳಾಗಿದ್ದರೂ ಅದನ್ನು ಸರಿ ಮಾಡೋದ್ರಲ್ಲಿ ನನಗೆ ಮನೆಯಲ್ಲಿ ತಮಾಷೆ ಮಾಡ್ತಾರೆ, ಕಸದಿಂದ ರಸ ಮಾಡುವುದಂತ. ನಾನು ಏನಾದರೂ ಮಾಡ್ತೇನೆ ಅಂತ ಧೈರ್ಯ ಇತ್ತು, ಆದರೂ ಅಷ್ಟು ದುಡ್ಡು ಕೊಟ್ಟ ಬ್ಯಾಗ್ ನೋಡಿದರೆ ಉಂಟಲ್ಲ, ಎಲ್ಲರೂ ಒಂದು ನನಗೆ ತಮಾಷೆ ಮಾಡಿ 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 ಸಾಕಾಗಿ ಹೋಯಿತು. ಆ ಬ್ಯಾಗಿನ ಅವಸ್ಥೆ ನೋಡಿದರೆ ಇವಾಗಲೂ ನಗ್ತಾರೆ ಎಲ್ಲರೂ, ನನ್ನ ಒಟ್ಟಿಗಿದ್ದವರಿಗೆ ಈಗಲೂ ಆ ನೆನಪುಂಟು. ಆದರೂ ನಿನ್ನೆ ಕಷ್ಟಪಟ್ಟು ಆ ಬ್ಯಾಗನ್ನು ನಾನು ನನ್ನದೇ ರೀತಿಯಲ್ಲಿ ಒಳ್ಳೆದದಕ್ಕೆ ವರ್ಕೆಲ್ಲ ಮಾಡಿ ಹೇಗೂ ಬ್ಯಾಗನ್ನು ಒಂದೆರಡು ಸಲ ಹಿಡಿಯುವಷ್ಟು ಮಟ್ಟಿಗೆ ತಯಾರಿಸಿದ್ದೇನೆ ಇವಾಗ. ಹಾಗೆ ಯಾರಾದರೂ ಇನ್ನು ಮುಂದೆ ಕೋರಲ್ ಐಲ್ಯಾಂಡಿಗೆ ಹೋದರೆ ಶಾಪಿಂಗ್ ಮಾಡಲೇಬೇಡಿ, ಈ ರೀತಿ ಫುಲ್ ಮಾಡ್ತಾರೆ, ಬಹಳ ಬೇಜಾರಾಗಿ ಹೋಯಿತು. ಅದಕ್ಕೋಸ್ಕರ ಅವರು ಅಷ್ಟು ಪ್ಲಾಸ್ಟಿಕ್ ಸುತ್ತಿ 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 ಇಟ್ಟದ್ದು, ನಮಗೆ ಗೊತ್ತಾಗಲೇ ಇಲ್ಲ. ಅಲ್ಲೇ ಅವನ ಹತ್ರ ಓಪನ್ ಮಾಡಿ ತೋರಿಸಿ ಅಂತ ಹೇಳ್ಬೋದಿತ್ತು. ಆವಾಗ ನನ್ನ ಇಬ್ಬರ ಅಕ್ಕಂದಿರಿಗೂ ತುಂಬ ಖುಷಿ ಆಯಿತು, ನಾವು ಶಾಪಿಂಗ್ ಮಾಡಿದ್ದು ಒಳ್ಳೆಯದಾಯಿತು ಅವನ ಹತ್ರ. ಅವರು ಬೇಡ ಹೇಳಿದ್ದು, ನಾನು ಪರ್ಚೇಸ್ ಮಾಡಿದ್ದು. ಈಗಲೂ ಆ ಬ್ಯಾಗ್ ನೋಡುವಾಗ ಆ ಕೋರಲ್ ಐಲ್ಯಾಂಡೇ ನೆನಪಿಗೆ ಬರ್ತದೆ. ಅದರ ನಂತರ ಥೈಲ್ಯಾಂಡಲ್ಲಿ, ಬ್ಯಾಂಕಾಕಲ್ಲಿ ಶಾಪಿಂಗ್ ಸುಮಾರಿತ್ತು. ಅಲ್ಲೇ ಒಳ್ಳೆ 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 ಐಟಮ್ಸ್ ಒಳ್ಳೆ ರೇಟಿಗೆಲ್ಲ, ಕಡಿಮೆ ರೇಟಿಗೆಲ್ಲ ಸಿಗ್ತಿತ್ತು. ನನಗೆ ಗಡಿಬಿಡಿಯಾಗಿ ಸ್ವಲ್ಪ ನಾನು ಫೂಲ್ ಆದೆ.